ಹೊಸ ಸಚಿವ ಸಂಪುಟ ಅಸ್ತಿತ್ವಕ್ಕೆ ಬರೋಕ್ಕೆ ಸಿದ್ಧತೆ ಎಲ್ಲ ಶುರುವಾಗಿದೆ. ನೀವು ಡೆಲ್ಲಿಗೆ ಬಂದಿರಿ, ಸಹಜವಾಗಿ ಡೆಲ್ಲಿಗೆ ಎಲ್ಲ ಸಚಿವ ಆಕಾಂಕ್ಷಿಗಳು ಬಂದಿದ್ದಾರೆ. 3 ವರ್ಷ ಒಳ್ಳೆ ರೀತಿ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡಿದ್ದೀನಿ, ಗುರುತರವಾದಂಥ ಬದಲಾವಣೆಯನ್ನು ತಂದಿದ್ದೀನಿ. ಸೊ ಇನ್ನೂ 2 ವರ್ಷ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ನಾನು ಎಲ್ಲರನ್ನೂ ಕೇಳಿದ್ದೀನಿ. ಏನು ಹೈಕಮಾಂಡ್ ನಿರ್ಧಾರ ತಗುತ್ತೋ ಅದನ್ನು ನಾವೆಲ್ಲರೂ ಪಾಲಿಸ್ತೀವಿ. ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರನ್ನು ಭೇಟಿಯಾಗಿದ್ದೀನಿ. ಭರವಸೆ ಏನು ಸಿಕ್ತು ಎಲ್ಲ, ಯಾಕಂದರೆ ಈ ಬಾರಿ ಎಲ್ಲ ಹೊಸ ಮುಖಗಳಿಗೆ ಅವಕಾಶ ಮಾಡಿಕೊಡ್ಬೇಕನ್ನೋ ಒತ್ತಾಯ ಜಾಸ್ತಿ ಇದೆ. ಮತ್ತು ಯಂಗ್ ಕ್ಯಾಬಿನೆಟ್ ಇರಬೇಕು ಅನ್ನೋವಂಥದ್ದು ಕೇಳಿ ಬರ್ತಾ ಇದೆ. ಹಳೊಬ್ರಿಗೆ ಕೈ ಬಿಡಬೇಕು. ಮೊದಲನೇ ಬಾರಿ ಮಂತ್ರಿ ಆಗಿದ್ದೀನಿ, 3 ವರ್ಷ ಕೆಲಸ ಮಾಡಿದ್ದೀನಿ. ಸೊ ಪಕ್ಷದ ಡಿಸ್ಟ್ರಿಕ್ಟ್ ಅಧ್ಯಕ್ಷ, ಜಿಲ್ಲಾ ಅಧ್ಯಕ್ಷ ಆಗಿ ಕೆಲಸ ಮಾಡಿದ್ದೀನಿ. ರಾಜ್ಯದ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಆಗಿ ಕೆಲಸ ಮಾಡಿದ್ದೀನಿ. ನಾವೇನೇನು ಮಾಡಿದ್ದೀವಿ ಅಂತ ನಾವು ಇಡ್ತೀವಿ, ಅವರ ಎದುರುಗಡೆ ನಮ್ಮ ಪ್ರಸ್ತಾವನೆಗಳನ್ನ ಇಡ್ತೀವಿ. ಏನೇ ಇದ್ದರೂ ಕೂಡ ಅಳೆದು ತೂಗಿ ನಮ್ಮ ರಾಜ್ಯಕ್ಕೆ ಒಳ್ಳೆಯದಾಗೋದನ್ನು, ಜನರಿಗೆ ಒಳ್ಳೆಯದಾಗೋದನ್ನ ಮತ್ತು 2028 ಚುನಾವಣೆಯಲ್ಲಿ ಮತ್ತೆ ಪಕ್ಷ ಅಧಿಕಾರಕ್ಕೆ ತರೋದನ್ನ ನೋಡಿ ಅಳೆದು ತೂಗಿ ಮಾಡ್ತಾರೆ. ವಾಟೆವರ್ ಹೈಕಮಾಂಡ್ ಹೇಳುತ್ತೋ, ಹೈಕಮಾಂಡ್ ಮಾಡುತ್ತೋ ಅದಕ್ಕೆಲ್ಲ ಸರ್ವಾನುಮತದಿಂದ ಸಮ್ಮತಿಯನ್ನು ಸೂಚಿಸ್ತೀವಿ. ಅಲ್ಲ, ಈ ದೊಡ್ಡ ನಾಯಕರನ್ನೆಲ್ಲ ಭೇಟಿಯಾಗಿ ಬಂದರೆ ಎಷ್ಟು ಜನ ಇರ್ತಾರೆ ಅಂತ ಕ್ಯಾಬಿನೆಟಲ್ಲಿ? 2-3 ದಿನದ ಹಿಂದೆ ಖರ್ಗೆ ಅವ್ರನ್ನು ಕೂಡ ಭೇಟಿಯಾಗಿದ್ದಾರೆ. ಹೌದು. ನೋಡಿ, ನನ್ನ ಒಂದು ಬೇಡಿಕೆ ಏನು ಅಂತಂದರೆ, ಮಹಿಳೆಯರಿಗೆ ಹೆಚ್ಚಿನ ಪ್ರಾತಿನಿಧ್ಯವನ್ನು ಕೊಡಿ ಅಂತ ಬೇಡಿಕೆ. 33% ರಿಸರ್ವೇಷನ್ ಬರುವಂಥ ಈ ಸಂದರ್ಭದಲ್ಲಿ ಮಹಿಳಾ ನಾಯಕತ್ವವನ್ನು ಬೆಳೆಸಬೇಕನ್ನೋದು ಮೊದಲಿಂದನೂ ಕೂಡ ಸೋನಿಯಾ ಗಾಂಧಿಯವ್ರದ್ದು, ರಾಹುಲ್ ಗಾಂಧಿಯವರ ಆಸೆ, ಖರ್ಗೆ ಸಾಹೇಬ್ರ ಆಸೆ. ಸೊ ಅದರ ಪ್ರಕಾರ ಮಹಿಳೆಯರಿಗೆ ಜಾಸ್ತಿ ಪ್ರಾತಿನಿಧ್ಯ ಕೊಡಿ ಅಂತ ನಂದು ಹೇಳೋದ್ರ ಜೊತೆಯಲ್ಲಿ ಮಹಿಳೆಯರಿಗೆ ಇನ್ನು ಸ್ವಲ್ಪ ಜಾಸ್ತಿ ಪ್ರಾತಿನಿಧ್ಯ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಸಿಕ್ಕಿದೆ. ಹೊಸ ಸಚಿವ ಸಂಪುಟ ಅಸ್ತಿತ್ವಕ್ಕೆ ಬರೋಕ್ಕೆ ಸಿದ್ಧತೆ ಎಲ್ಲ ಶುರುವಾಗಿದೆ. ನೀವು ಡೆಲ್ಲಿಗೆ ಬಂದಿರಿ, ಸಹಜವಾಗಿ ಡೆಲ್ಲಿಗೆ ಎಲ್ಲ ಸಚಿವ ಆಕಾಂಕ್ಷಿಗಳು ಬಂದಿದ್ದಾರೆ. 3 ವರ್ಷ ಒಳ್ಳೆ ರೀತಿ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡಿದ್ದೀನಿ, ಗುರುತರವಾದಂಥ ಬದಲಾವಣೆಯನ್ನು ತಂದಿದ್ದೀನಿ. ಸೊ ಇನ್ನೂ 2 ವರ್ಷ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ನಾನು ಎಲ್ಲರನ್ನೂ ಕೇಳಿದ್ದೀನಿ. ಏನು ಹೈಕಮಾಂಡ್ ನಿರ್ಧಾರ ತಗುತ್ತೋ ಅದನ್ನು ನಾವೆಲ್ಲರೂ ಪಾಲಿಸ್ತೀವಿ. ಅಲ್ಲ, ಯಾರನ್ನ ಭೇಟಿ ಆದರೆ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರನ್ನು ಭೇಟಿಯಾಗಿದ್ದೀನಿ. ಭರವಸೆ ಏನು ಸಿಕ್ತು ಎಲ್ಲ, ಯಾಕಂದರೆ ಈ ಬಾರಿ ಎಲ್ಲ ಹೊಸ ಮುಖಗಳಿಗೆ ಅವಕಾಶ ಮಾಡಿಕೊಡ್ಬೇಕನ್ನೋ ಒತ್ತಾಯ ಜಾಸ್ತಿ ಇದೆ. ಮತ್ತು ಯಂಗ್ ಕ್ಯಾಬಿನೆಟ್ ಇರಬೇಕು ಅನ್ನೋವಂಥದ್ದು ಕೇಳಿ ಬರ್ತಾ ಇದೆ. ಹಳೊಬ್ರಿಗೆ ಕೈ ಬಿಡಬೇಕು. ಮೊದಲನೇ ಬಾರಿ ಮಂತ್ರಿ ಆಗಿದ್ದೀನಿ, 3 ವರ್ಷ ಕೆಲಸ ಮಾಡಿದ್ದೀನಿ. ಸೊ ಪಕ್ಷದ ಡಿಸ್ಟ್ರಿಕ್ಟ್ ಅಧ್ಯಕ್ಷ, ಜಿಲ್ಲಾ ಅಧ್ಯಕ್ಷ ಆಗಿ ಕೆಲಸ ಮಾಡಿದ್ದೀನಿ. ರಾಜ್ಯದ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಆಗಿ ಕೆಲಸ ಮಾಡಿದ್ದೀನಿ. ನಾವೇನೇನು ಮಾಡಿದ್ದೀವಿ ಅಂತ ನಾವು ಇಡ್ತೀವಿ, ಅವರ ಎದುರುಗಡೆ ನಮ್ಮ ಪ್ರಸ್ತಾವನೆಗಳನ್ನ ಇಡ್ತೀವಿ. ಏನೇ ಇದ್ದರೂ ಕೂಡ ಅಳೆದು ತೂಗಿ ನಮ್ಮ ರಾಜ್ಯಕ್ಕೆ ಒಳ್ಳೆಯದಾಗೋದನ್ನು, ಜನರಿಗೆ ಒಳ್ಳೆಯದಾಗೋದನ್ನ ಮತ್ತು 2028 ಚುನಾವಣೆಯಲ್ಲಿ ಮತ್ತೆ ಪಕ್ಷ ಅಧಿಕಾರಕ್ಕೆ ತರೋದನ್ನ ನೋಡಿ ಅಳೆದು ತೂಗಿ ಮಾಡ್ತಾರೆ. ವಾಟೆವರ್ ಹೈಕಮಾಂಡ್ ಹೇಳುತ್ತೋ, ಹೈಕಮಾಂಡ್ ಮಾಡುತ್ತೋ ಅದಕ್ಕೆಲ್ಲ ಸರ್ವಾನುಮತದಿಂದ ಸಮ್ಮತಿಯನ್ನು ಸೂಚಿಸ್ತೀವಿ.